ನಾನು ಮಾತಾಡೋ ಮಾತೂ ಮಿಕ್ಸ್ ಕನ್ನಡ ಹಿಂದಿ, ನಾನು ಕೆಲಸ ಮಾಡೋದೂ ಮಿಕ್ಸ್. ನಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅಂತ ತೋರಿಸ್ತೀನಿ ಬರ್ರಿ. ಹಲೋ ಫ್ರೆಂಡ್ಸ್, ಹಾಯ್, ನಮಸ್ಕಾರ, ಅಸ್ಸಲಾಮ್ ವಲೈಕುಮ್. ಎಲ್ಲರೂ ಕೂಡ ಫಸ್ಟ್ ಆಫ್ ಆಲ್ ಗುಡ್ ಈವ್ನಿಂಗ್. ಬನ್ನಿ ಫ್ರೆಂಡ್ಸ್, ಇವಾಗ ನಾನು ಟೆರಿಸ್ ಮೇಲೆ ಹೋಗ್ತಾ ಇದ್ದೆ ನೋಡ್ರಿ. ಹಾಗೆ ವ್ಲಾಗ್ ಚಾಲು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಬಟ್ಟೆ ಒಗೆದು ಹಾಕಿದ್ದೆ ಫ್ರೆಂಡ್ಸ್ ಬೆಳಿಗ್ಗೆ, ಅದೇ ಇವಾಗ ತಗೊಂಡು ಬರೋಕ್ಕಂತ ಹೇಳಿಬಿಟ್ಟು ಇವಾಗ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಎಷ್ಟು ತಗೊಂಡು ಬಟ್ಟೆ ಒಗ್ದೀನಿ ನೋಡ್ರಿ, ತೋರಿಸ್ತೀನಿ. ಇವತ್ತು ಸ್ವಲ್ಪ ಮೋಡವಾಗಿತ್ತು ರೀ, ಗಾಳಿ ಬಿಡ್ತಾ ಇದೆ. ಮಧ್ಯಾಹ್ನದಿಂದ ಎಷ್ಟೊಂದು ಬಟ್ಟೆ, ಮಧ್ಯಾಹ್ನ ಅಂದ್ರೇನು 11-12 ಗಂಟೆಗೆ ಒಗ್ದಿದ್ದೆ ರೀ. ಎಷ್ಟೊಂದು ಬಟ್ಟೆ ಫುಲ್ ಎಲ್ಲ ಒಗ್ದು ಹಾಕಿದ್ದೀನಿ. ನನಗಂತೂ ಇವತ್ತು ಫುಲ್ ಟಯರ್ಡ್ ಆಗ್ತಾಯಿದೆ ನೋಡ್ರಿ, ಅಷ್ಟೊಂದು ಬಟ್ಟೆ ಒಗ್ದಿದ್ದೀನಿ. ದಿನ ಬಟ್ಟೆ ಇರ್ತಾವೆ, ಒಂದಿನ ಸ್ವಲ್ಪ ಜಾಸ್ತಿ ಬಟ್ಟೆ ಇರ್ತಾವೆ, ಕೆಲವೊಮ್ಮೆ ಇರಲ್ಲ. ಆ ಥರ ಬಂದೆ ನೋಡ್ರಿಪ್ಪ. ನೋಡ್ರಿ ಬಟ್ಟೆ ಎಷ್ಟೊಂದು ಒಗ್ದೀನಿ ಫ್ರೆಂಡ್ಸ್. ಅರ್ಧಕ್ಕರ್ಧ ಕೆಳಗಡೆ ಎಲ್ಲಿ ಬೇಕಲ್ಲಿ ಬಿದ್ದುಬಿಟ್ಟವು ನೋಡ್ರಿ. ಇಲ್ಲಿ ಚಳಿ ಕೂಡ ಇದೆ, ಗಾಳಿ ಕೂಡ ಐತ್ರಿ. ಅದರಿಂದಾಗಿ ಬಟ್ಟೆ ಒಗ್ದಿರೋದೆಲ್ಲ ಕೆಳಗಡೆ ಬಿದ್ದುಬಿಡ್ತಾವೆ. ಅವೆಲ್ಲ ಮತ್ತೆ ಜಾಡಿಸಿ ಮತ್ತೆ ತೊಗೊಂಡು ಹೋಗ್ಬೇಕು ನೋಡ್ರಿ. ನೋಡ್ರಿ, ಇವ್ರ ಗ್ಯಾರೇಜ್ ಬಟ್ಟೆ ಮತ್ತು ಅಪ್ಪನ ಬಟ್ಟೆ, ಮಕ್ಕಳು ಅವು ಇವು ಅಂತ ಹೇಳ್ಬಿಟ್ಟು ಜಗ್ಗಿ ಆಗ್ಬಿಟ್ಟವು ಫ್ರೆಂಡ್ಸ್ ಬಟ್ಟೆ. ಮತ್ತೇನಪ್ಪ ಅಂತಂದರೆ, ಇವಾಗ ಚಳಿಗಾಲ ಅಲ್ರಿ, ಮತ್ತು ನಾಳೆ ಬೆಳಗ್ಗೆವರೆಗೆ ತೆಗ್ದಿಲ್ಲ ಅಂತಂದರೆ ಮತ್ತೆ ತಣ್ಣಗಾಗ್ಬಿಡ್ತಾವೆ ರೀ ಇವು. ಅದಕ್ಕೆ ಸಾಯಂಕಾಲ ಟೈಮಲ್ಲಿ ತೆಗೆದುಬಿಡ್ತೀವಿ. ಆದರೂ ಕೂಡ ಸ್ವಲ್ಪ ಕೋಲ್ಡೇ ಆಗಿರುತ್ತೆ ನೋಡ್ರಿ. ಗಾಳಿ ನೋಡ್ರಿ ಯಾವ ಪರಿ ಬಿಟ್ಟೈತೆ. ಈ ಕಡೆ ಟವಲ್ ಗಿವಲೆಲ್ಲ ಕಾಣಿಸ್ತಾ ಇದ್ದಾವಲ್ಲ ಫ್ರೆಂಡ್ಸ್. ಈ ಸೈಡೆಲ್ಲ ಬಟ್ಟೆ ನಮ್ಮ ಓನರ್ ಇದ್ದಾರಲ್ರಿ, ಪಕ್ಕದ ಮನೆಯವ್ರದ್ದು. ನಾನು ಇವಾಗ ಬಟ್ಟೆ ತೆಗಿತಾ ಇದ್ದೀನಲ್ಲ, ಆ ಸೈಡೆಲ್ಲ ನಮ್ಮ ಬಟ್ಟೆನೇ ಇರ್ತೈತೆ. ಆದರೂ ಕೂಡ ಈ ಸೈಡ್ ಬಂದು ಬಿದ್ದಿರ್ತಾವೆ. ಎಲ್ಲ ನೋಡಿ ತೊಗೋಬೇಕಾಗತ್ತೆ. ಮತ್ತು 2 ಮನೆಯದು ಬಟ್ಟೆ ಎಲ್ಲ ಮಿಕ್ಸ್ ಆಗಿಬಿಡ್ತಾವೆ ಕೆಲವೊಮ್ಮೆ. ಆ ಥರ ಫ್ರೆಂಡ್ಸ್. ಮತ್ತು ಅವರು ಒಂದು ವೇಳೆ ಅವ್ರು ಅಂದರೆ ಬಟ್ಟೆ ತಗೊಂಡು ಹೋಗಿರ್ತಾರಲ್ರಿ, ಯಾವುದೋ ಒಂದು ಮಿಕ್ಸ್ ಆಗಿಬಿಟ್ಟಿರ್ತೈತೆ. ನಮ್ಮದು ಅವ್ರ ಕಡೆ ಆದರೂ ಬಂದಿರ್ತೈತೆ, ಇಲ್ಲಾಂದರೆ ಅವ್ರದ್ದು ಯಾವುದಾದ್ರೂ ಬಟ್ಟೆ ನಮ್ಮ ಕಡೆ ಆದರೂ ಬಂದಿರುತ್ತೆ. ಅವಾಗ ಮತ್ತು ನಾವು ಬಟ್ಟೆ ಫೋಲ್ಡ್ ಮಾಡುವಾಗ ಗೊತ್ತಾಗುತ್ತಲ್ಲ ರೀ, ಯಾವ ಬಟ್ಟೆ ಇದು ಯಾರ್ದು ಅಂತ ಹೇಳ್ಬಿಟ್ಟು. ಅದರಿಂದಾಗಿ ಅವ್ರ ಬಟ್ಟೆ ಅವ್ರು ಕೊಟ್ಬಿಡ್ತೀವಿ. ಅವ್ರ ಮನೆಯಲ್ಲಿ ಆ ಥರ ಏನಾದ್ರು ಬಂದರೆ ನಮ್ಮ ಬಟ್ಟೆ ಅವರು ರಿಟರ್ನ್ ಕೊಟ್ಬಿಡ್ತಾರೆ ರೀ. ಈ ಥರ ಆಗುತ್ತೆ ನೋಡಿರಿ. ಇದು ಒಂದೇ ಟೆರಿಸ್ ಮೇಲೆ 2-3 ಮನೆ ಇದ್ದವ್ರು ಹಾಕಿದರೆ ಇದೊಂದು ಪ್ರಾಬ್ಲಮ್ ಆಗುತ್ತೆ ಅಲ್ವಾ ಫ್ರೆಂಡ್ಸ್. ಆದರೆ ಒಂದು ಬಟ್ಟೆ ಇದುವರೆಗೆ ಯಾವುದು ಕಳೆದಿಲ್ಲ ರೀ. ಆ ಥರ ನಾವು ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಆಗಿ ಇದ್ದೀವಿ. ಮತ್ತು ನೋಡಿರಿ, ಎಲ್ಲ ಇವಾಗ ಗಂಟು ಕಟ್ತಾ ಇದ್ದೀನಿ. ಇನ್ನು ಹಾಸಿಗೆ ಎಲ್ಲ ಒಗೆದು ಹಾಕಿದ್ದೀನಿ ರೀ. ಅಂದರೆ ಅವಾಗ 2 ದಿನಕ್ಕೊಮ್ಮೆ 2-3 ಹಾಸಿಗೆ ಒಗಿತಾನೆ ಇರ್ತೀನಿ. ಇಲ್ಲಾಂದರೆ ಮತ್ತು ದಿನ 1-2 ಆದರೂ ಒಗಿತಾನೆ ಇರ್ತೀನಿ ಫ್ರೆಂಡ್ಸ್. ಅದೊಂದು ರೂಢಿ ಆಗ್ಬಿಟ್ಟಿದೆ ನಮಗೆ. ಬಟ್ಟೆ ಹೆಂಗೆ ಒಗಿತೀವಿ ಅವಾಗ ಹಾಸಿಗೆನೂ ಒಗೆಯೋದು. ಮತ್ತು ನೋಡಿ ಫ್ರೆಂಡ್ಸ್, ಎಲ್ಲ ಬಟ್ಟೆ ಅಂತೂ ದಿನ ಎಷ್ಟೊಂದು ಬೀಳ್ತಾವೆ ರೀ. ಇವತ್ತು ಎಷ್ಟೊಂದು ಒಗೆದ್ರೇನು ಮತ್ತು ನಾಳೆ ಎಷ್ಟು ಬಟ್ಟೆ ಇರ್ತಾವೆ ಗೊತ್ತಾ ನಮ್ಮ ಮನೆಯಲ್ಲಿ. ಬೆಳಿಗ್ಗೆ ಬೇರೆ, ಸಾಯಂಕಾಲ ಬೇರೆ, ಮಕ್ಕಳು ಸ್ಕೂಲಿಂದ ಬಂದಿದ್ದ ನಂತರ ಡಬಲ್ ಬಟ್ಟೆ. ಅದರಿಂದಾಗಿ ನನಗಂತೂ ಬಟ್ಟೆ ಹೋಗಿದ್ದು ಪಾತ್ರೆದೊಳಗೆ ಕೆಲಸ ಮಾಡಿ ನನಗಂತೂ ಕೈ, ಅದು ಬ್ರಷಿಂದ ತೆಗ್ತೀವಲ್ರಿ, ಅದಕ್ಕೇನು ಇದು ಕೈ ಅನ್ನೋದು ಭಾಳ ಎಳಿತಾವ್ರಿ. ರಾತ್ರಿ ಎಲ್ಲ ನಿದ್ದೆ ಬರೋಂಗಿಲ್ಲ, ಕೈ ಕಾಲು ಫುಲ್ ಎಳೆದಂಗೆ ಆಗುತ್ತೆ. ಮತ್ತು ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ತೊಗೊಂಡ್ರೆ ಮತ್ತು ನಿದ್ದೆ ಬರೋದಿಲ್ರಿ. ಇಲ್ಲಾಂದರೆ ಬಹಳನೇ ಕೈ ಕಾಲು ನೋವಾಗುತ್ತೆ. ಮತ್ತು ಇಲ್ಲಿ ನೋಡಿರಿ, ಬಟ್ಟೆ ಎಲ್ಲ ಇವಾಗ ಈ ಥರ ಗಂಟು ಕಟ್ಟಿದ್ದೀನಿ. ಇವಾಗ ಇಷ್ಟೊಂದು ಇದಾವೆ ನೋಡ್ರಿಪ್ಪ. ಎಷ್ಟು ವಜ್ಜೆ ಆಯಿತು ಗೊತ್ತಾ. ಹೋಗೋಣ ನಡ್ರಿ ಇವಾಗ. ಬಟ್ಟೆ ಎಲ್ಲ ಅದು ಗಂಟು ಕಟ್ಟಿ ಇಟ್ಬಿಟ್ಟಿದ್ದೀನಿ ಫ್ರೆಂಡ್ಸು ಒಂದು ಸೈಡ್. ಇಲ್ಲಿ ನೋಡ್ರಿ, ಒಂದು ತೋರಿಸ್ತೀನಿ ನಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅಂತ ತೋರಿಸ್ತೀನಿ ಬರ್ರಿ. ಬನ್ನಿ, ಇಲ್ಲಿ ನೋಡ್ರಿ ಗದ್ದೆ ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ಫಸ್ಟ್ ಗ್ರೀನಾಗಿ ಎಲ್ಲ ಏನಂತಾರೆ ನೆಲಗದ್ದೆ ಹಚ್ಚಿದ್ರು ರೀ. ಅದೆಲ್ಲ ಕ್ಲೀನ್ ಮಾಡಿಬಿಟ್ಟಾರೆ. ಇವಾಗ ಈ ಸರಿ ಹಚ್ಚಂಗಿಲ್ಲ. ಹೋದ ಸರಿ ಒಂದು ಟೈಮ್ ತೋರಿಸಿದ್ದೆ, ನಮ್ಮ ಮನೆ ಹಿಂದೆಗಡೆ ಏನೆಲ್ಲ ಇದೆ ಅಂತ ಹೇಳಿಬಿಟ್ಟು ನಾನು ತೋರಿಸಿದ್ದೆ. ಬಟ್ ಅವಾಗ ಎಲ್ಲ ಎಷ್ಟು ಚೆನ್ನಾಗಿ ಸಸಿಗಳು ಇದ್ದವಲ್ಲ ನೆಲಗದ್ದೆ. ಇವಾಗೆಲ್ಲ ಕ್ಲೀನ್ ಮಾಡಿಬಿಟ್ಟಾರ್ರಿ. ಇವಾಗ ಯಾಕೋ ಅದು ಪ್ಲ್ಯಾಟ್ ಮಾಡಿ ಮಾರ್ತಾರಂತೆ. ಅದರಿಂದಾಗಿ ಈ ಥರ ಇದೆ. ನಮ್ಮ ಮಕ್ಕಳು ನೋಡ್ರಿ ಅಲ್ಲಿ ಆಟಾಡ್ತಾ ಇದ್ದಾರೆ, ಕಾಣ್ತಾ ಇದ್ದಾರೆ ನಿಲ್ಲ ಗೊತ್ತಿಲ್ಲ. ಇಲ್ಲಿ ನೋಡ್ರಿ, ನನ್ನ ಮಗಳು ರಿಮ್ಷಾ ಇಲ್ಲಿ ಆಟಾಡ್ತಾ ಇರೋದು. ಪಟ ಹಾರಿಸ್ತಾ ಇದ್ದಾರೆ ರೀ ಅವರು. ಮತ್ತು ಅಲ್ಲಿ ಅಫ್ನಾನ್ ಇದ್ದಾನೆ. ಮತ್ತು ಬ್ಲೂ ಕಲರ್ ಟೀ ಶರ್ಟ್ ಕಾಣಿಸುತ್ತಲ್ಲ, ನಮ್ಮ ದೊಡ್ಡ ಹುಡುಗ ನೋಡ್ರಿ, ಫೈಜಾನ್. ನೋಡ್ರಿ ಆಟಾಡೋಕೆ ಇವತ್ತು ಎಲ್ಲಿ ಹೋಗ್ಯಾರ. ಇವತ್ತು ಸ್ಯಾಟರ್ಡೇ ಇದೆ ಅಲ್ರಿ, ಯೂನಿಫಾರ್ಮ್ನಲ್ಲಿನೇ ಇದ್ದಾರೆ ನೋಡ್ರಿ ಇಬ್ಬರು, ರಿಮ್ಷಾ ಮತ್ತು ಅಫು.
ಬರೀ ಆಟ ಹಚ್ಚಿಬಿಟ್ಟೈತೆ ನೋಡ್ರಿ ಬಂದಾಗಿಂದ ಅವ್ರಿಗೆ. ನೋಡ್ರಿಗ ಪಟ ಕಾಣಿಸುತ್ತೀನಿ ರೀ ಆಗ ಎಲ್ಲಿವರೆಗೆ ಹೋಗೈತೆ ನೋಡ್ರಿ ಅವ್ರಿಗೆ ಪಟ ತೋರಿಸ್ತೀನಿ ನೋಡ್ರಿ. ಮಮ್ಮಿ ಅಂತ ಹೋಗತ್ತಾನ. ಮತ್ತು ಇಲ್ಲಿ ನೋಡ್ರಿ ನಾವು ಫೈಜಾನು ಆರ್ಸಾಯ್ತಾನಲ್ಲ ನೋಡ್ರಿ. ಚಿಕ್ಕವ್ರು ಇದ್ದಾಗ ಒಂದೊಂದೇ ಗೇಮ್ಗಳು ಬರ್ತಾನೆ ಇರ್ತಾವೆ, ಒಂದೊಂದು ಸೀಸನ್ ನೋಡ್ರಿ ಅದು. ಈ ಥರ ಎಲ್ಲ ಅಲ್ವಾ, ಚೆನ್ನಾಗಿ ಅನಿಸುತ್ತೆ. ಎಲ್ಲ ಆಟಗಳು ಆಟ ಆಡ್ಬೇಕ್ರಿ ಮಕ್ಳು ಅಂದಮೇಲೆ. ಎಲ್ಲ ಆಟ ಆಡಿದ್ರೆ ಪ್ರತಿಯೊಂದು ಖೋ ಖೋ ಇರಲಿ, ಕಬಡ್ಡಿ ಇರಲಿ, ಏನೇ ಯಾವುದೇ ಆಟ ಇರಲಿ ಫ್ರೆಂಡ್ಸ್, ಅವೆಲ್ಲ ಪ್ರತಿಯೊಂದು ಆಸೆಗಳು ಪೂರೈಸಬೇಕು. ನಾನು ಚಿಕ್ಕವಳಿದ್ದಾಗ ಈ ಥರ ಪಟ ಹಾರಿಸಿದ್ದೀನಿ ಅಂದರೆ ಇಷ್ಟೊಂದು ಮೇಲಲ್ಲ, ಸುಮ್ಮನೆ ಹಿಡ್ಕೊಂಡೆ ಓಡ್ತಿದ್ದೆ. ಪಟ ಹಾರಿಸೋದೇ ಗೊತ್ತಿದ್ದಿಲ್ಲ ಆವಾಗ ಆ ಟೈಮಲ್ಲಿ. ನೋಡ್ರಿ ಎಷ್ಟು ಚಂದ ಹಾರಿಸಾಯ್ತಾನೆ ನೋಡ್ರಿ ನಮ್ಮ ಅಫ್ನಾನ್ದು. ನೋಡ್ರಿ ಇದು ಪಟ ನೋಡ್ರಿ ಎಲ್ಲಿಂದ ಎಲ್ಲಿವರೆಗೆ ಬಂದೈತೆ ನೋಡ್ರಿ ಅವನ ಪಟ. ನೋಡ್ರಿಗ ಎಲ್ಲಿವರೆಗೆ ಬಂದೈತೆ ನೋಡ್ರಿ. ಹುಡುಕಿ ಗಿರೇಗಾರಿ ಬಾಬಾ ಕಾಯ್ತೀವಿ, ಅದು ಕಟ್ ಆಗಿಬಿಟ್ರೆ ಆಯ್ತು, ಯಾರ್ದಾದ್ರ ಮನೆ ಮೇಲೆ ಹೋಗ್ಬಿಡುತ್ತಾ. ಹಾಂ, ನಮ್ಮ ರಿಮ್ಷಾಗ ಆರ್ಸಕ್ಕೆ ಬರೋಂಗಿಲ್ಲ. ಆಗ ನಾನು ಹಂಗೆ ಹೊಡ್ತಿದ್ದೀನಿ ನೋಡ್ರಿ, ರಿಮ್ಷ ಹೊಡಕತ್ತಾಳೆ ನೋಡ್ರಿ ಕಡೆ. ಎಲ್ಲಿ ಕಾಣಿಸುತ್ತಾ. ಈಗ ಈ ಥರ ಪಟ ಹಿಡ್ಕೊಂಡು ಸ್ವಲ್ಪ ಸಣ್ಣ ದಾರ ಹಿಡ್ಕೊಂಡು ಓಡ್ತಿದ್ದಾಗ ಸೇಮ್ ನಾನು ಚಿಕ್ಕವಳಿಗೆ ಇದ್ದಾಗ ಹೆಂಗೆ ಮಾಡ್ತಿದ್ದೆ ಹಂಗೆ ನಮ್ಮ ಹುಡುಗಿನೂ ಮಾಡ್ತಾಳ್ರಿ. ಎದಕ್ಕಂತ ತೊಗೊಂಡು ಬರಕತ್ತಾಳೆ, ಈಗ ಆರ್ಸಕ್ಕೆ ಬರೋಂಗಿಲ್ಲ ರೀ. ಅದರಿಂದಾಗಿ ಸ್ಕೂಲಿಂದ ಬಂದಾಗಿಂದ ಬರೀ ಇದನ್ನೇ ಮಾಡತ್ತಾರೆ ನೋಡ್ರಿ ಇವತ್ತು. ಯಾರಿಗೆಲ್ಲ ಇಷ್ಟ ಪಟ ಆರ್ಸೋಕ್ಕೆ ಕಮೆಂಟಲ್ಲಿ ತಿಳಿಸಿ. ಬನ್ನಿ ಪಟ ಕೊಡಿಸ್ತೀವಿ ನಾವು ಕೂಡ ನಮ್ಮ ಮಕ್ಕಳ ಜೊತೆ ಆರಿಸಿ ಅಂತೆ. ಇವ್ರ ಪಪ್ಪನೂ ಹೇಳ್ತಾ ಇದ್ರು ರೀ, ನಾಳೆ ಸಂಡೇ ಐತಲ್ಲ ಪಟ ಆರಿಸೋಣ ಅಂತ ಹೇಳಿಬಿಟ್ಟು. ನೋಡೋಣ ನಾಳೆ ಕೂಡ ಆರಿಸ್ತಾರೇನೋ. ಹೋಗೋಣ. ಬಟ್ಟೆ ಇನ್ನೂ ಮಡಚ್ಬೇಕು ನೋಡ್ರಿ. ಬಟ್ಟೆ ಅಷ್ಟಕ್ಕೊಂದು ಬಟ್ಟೆ ಇದಾವೆಲ್ಲ ಮಡಚ್ಬೇಕು ಇವಾಗ. ಹೋಗೋಣ ಬರ್ರಿ. ಹಾಗೆ ಸ್ವಲ್ಪ ರೀಲ್ಸ್ ಕೂಡ ಮಾಡ್ಕೊಂಡೆ ರೀ, ಒಂದು 4-5 ರೀಲ್ಸ್ ಮಾಡಿದೆ. ಕೆಲಸನೂ ಮಾಡ್ಕೊತಿರ್ತೀನಿ, ಈ ಕಡೆ ರೀಲ್ಸನ್ನು ಮಾಡ್ತಿರ್ತೀನಿ, ಈ ಕಡೆ ವೀಡಿಯೋ ಶೂಟನ್ನು ಮಾಡ್ಕೊತಿರ್ತೀನಿ. ಇಲ್ಲ ಅಂದರೆ ಕೆಲಸ ಬೇಸರ ಆಗ್ಬಿಡ್ತೈತೆ. ನಮ್ಗೆ ಬೇಸರ ಆಗಬಾರ್ದು ಅಂತಂದರೆ ಈ ಥರ ಇಂಟ್ರೆಸ್ಟಿಂಗ್ ಆಗಿರುತ್ತೆ ವೀಡಿಯೋ ಮಾಡ್ಕೊತ ಮಾಡಿದ್ರೆ ಅಲ್ವಾ. ಹೋಗೋಣ ಬರ್ರಿಪ್ಪ, ಟೈಮ್ ಆಗೈತೆ. ಮತ್ತೆ ಬಟ್ಟೆ ಮಡಚಬೇಕು, ಇನ್ನು ಅಡುಗೆ ಮಾಡ್ಬೇಕು ರೀ. ಬರ್ರಿ ಹೋಗೋಣ. ನೋಡಿರಿ ಫ್ರೆಂಡ್ಸ್, ಗೌರ್ಮೆಂಟ್ ಹಾಸ್ಪಿಟಲ್ಗೆ ಬಂದಿದ್ವಿ ನಾವು. ಅಲ್ಲೋವಿಗೆ ಟ್ಯಾಬ್ಲೆಟ್ ತೊಗೊಂಡಿದ್ದೀವಿ. ಮತ್ತು ಇಲ್ಲಿ ಕಾಂಚಿನ ಅಪ್ಪಾಜಿಗೆ ಯೂರಿನ್ ಪ್ಯಾಕೆಟ್ ರೀ, ಯೂರಿನ್ ಪ್ಯಾಕೆಟ್ ಯೂರಿನ್ ಬ್ಯಾಗ್ ತೊಗೊಂಡಿದ್ದೀವಿ ನೋಡಿರಿ. ಫ್ರೀಯಲ್ಲಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇವಾಗ ನನಗೆ ಅದು ಫುಲ್ ಪೇನ್ ಆಗ್ತಾಯಿದೆ ರೀ. ನಮ್ಮ ಹಸ್ಬೆಂಡ್ ಗ್ಯಾರೇಜಿಂದ ಬರೋಷ್ಟೇ ಸ್ವಲ್ಪ ಲೇಟ್ ಆಯಿತು. ಅದರಿಂದಾಗಿ ಗೌರ್ಮೆಂಟ್ ಹಾಸ್ಪಿಟಲ್ ಬಂದ್ವಿ ನಾವು. ಹೋಗ್ತಾ ಇದ್ದೀವಿ ಇವಾಗ, ಆಯ್ತು ತೊಗೊಳೋದು ನೋಡಿರಿ. ಹೋಗ್ತಾ ಮತ್ತು ನಾವು ಕಿರಾಣಿ ಅಂಗಡಿ ಒಂದು ಚಾಲು ಇತ್ತು ಫ್ರೆಂಡ್ಸ್. ಎಲ್ಲ ಅಂಗಡಿಗಳು ಎಲ್ಲ ಬಂದಾಗ್ಬಿಟ್ಟವು. ಮತ್ತು ಸ್ವಲ್ಪ ರೇಷನ್ ಬೇಕಿತ್ತು ರೀ. ರೇಷನ್ ಅಂದರೆ ನಮ್ಮ ಮನೆಗೆ ಏನು ಬೇಕಾಗಿರುತ್ತೆ ಅವೆಲ್ಲ ಅಂದರೆ ಸ್ವಲ್ಪನೇ ತೊಗೊತಾ ಇದ್ದೀವಿ. ಯಾಕಂದರೆ ನಾಳೆ ಸಂಡೇ ಇದೆಲ್ಲ ಫ್ರೆಂಡ್ಸ್. ಇದು ಸ್ಯಾಟರ್ಡೆ ವೀಡಿಯೋ ಇದು. ಸಂಡೇ ದಿನ ಎಲ್ಲ ಶಾಪ್ಗಳು ಬಂದಿರ್ತಾವೆ ಇಲ್ಲಿ ನಮ್ಮ ಊರಾಗ. ಅದರಿಂದಾಗಿ ನಾವು ಸ್ಯಾಟರ್ಡೆ ರಾತ್ರಿ ನೋಡಿರಿ, ಇದು ರಾತ್ರಿದು ತೊಗೊಳ್ತಾರೆ. ಅದು ಕಾಂಫರ್ಟು, ಚಿಕ್ ಶಾಂಪು ಮತ್ತು ಮೈಗೆ ಹಚ್ಚೋ ಸಬ್ಬು, ಅದು ಕಡಲೆ ಹಿಟ್ಟಿನ ಸಬ್ಬೆ ನಾವು ಯೂಸ್ ಮಾಡೋದು. ತೊಗೊಂಡಿದ್ದೀವಿ ಮೈ ಚಾಳ ಆಗಿ ಚಲೋ ಆಯ್ತು ನೋಡ್ರಿಪ್ಪ. ಇದೊಂದು ಸ್ವಲ್ಪ ರೇಷನ್ ಬೇಕಾಗಿತ್ತು, ತೊಗೊಂಡಿದ್ವಿ. ಹೋಗ್ತಾ ಇದ್ದೀವಿ. ನಾಳೆ ಸಂಡೇ ಐತ್ರಿ, ಅದರಿಂದಾಗಿ ನಾಳೆ ಅಂಗಡಿ ಎಲ್ಲ ಕಿರಾಣಿ ಅಂಗಡಿ ಎಲ್ಲ ಬಂದಿರ್ತಾವೆ. ಅದರಿಂದಾಗಿ ಇವಾಗೆ ತೊಗೊಂಡ್ಬಿಟ್ಟಿವಿ ನೋಡ್ರಿ. ಅದೊಂದು ಅಂಗಡಿ ಚಾಲು ಇರ್ತೈತೆ, ಸ್ವಲ್ಪ ಲೇಟಾಗಿಯೇ ಬಂದ್ ಮಾಡ್ತಾರೆ. ಓಕೆ ಫ್ರೆಂಡ್ಸ್, ಹೋಗ್ತಾ ಇದ್ದೀವಿ. ಮತ್ತು ನಾಳಿನ ವ್ಲಾಗ್ ನಾಳೆ ಹಾಕ್ತೀವಿ. ಇವತ್ತಿನ ವ್ಲಾಗ್ ಇಲ್ಲಿವರೆಗೆ ಏನು ಮಾಡ್ತೀವಿ. ಯಾರೆಲ್ಲ ನಮ್ಮ ಚಾನಲ್ ನೋಡ್ಕೊಂಡು